10ನೇ ತರಗತಿ 2026ರ SSLC ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡ್ತಾ ಹೋಗಿದ್ವಿ. ಈ ಎರಡು ಪರೀಕ್ಷೆಗಳು ಪ್ರಥಮ ಭಾಷೆ ಮತ್ತು ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು ಮುಂಬರುವಂಥ ದ್ವಿತೀಯ ಭಾಷೆ ಪ್ರಶ್ನೆ ಪತ್ರಿಕೆ, ಮ್ಯಾಥಮೆಟಿಕ್ಸ್ ಪ್ರಶ್ನೆ ಪತ್ರಿಕೆ, ಸೋಷಿಯಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆ, ಹಿಂದಿ, ಹೀಗೆ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ನಾವು ವಿಶ್ಲೇಷಣೆ ಮಾಡ್ಬೋದು. ಯಾಕಂದರೆ ನಮಗೀಗಾಗಲೇ 2 ಪ್ರಶ್ನೆ ಪತ್ರಿಕೆಗಳು ಇಲಾಖೆ ಕಡೆಯಿಂದ ಬಂದಿದ್ದಾವೆ. ನೀವೀಗಾಗಲೇ ಎಕ್ಸಾಮ್ ಬರೆದಿದ್ದೀರಿ. ಇದರ ಆಧಾರದ ಮೇಲೆ ನಾವು ಹೋಲಿಕೆ ಮಾಡೋದಾದರೆ ಮುಂಬರುವಂಥ ಪ್ರಶ್ನೆ ಪತ್ರಿಕೆಗಳು ಹೇಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಈಗ 2026ರ SSLC ವಾರ್ಷಿಕ ಪರೀಕ್ಷೆ ದ್ವಿತೀಯ ಭಾಷೆ ಅಂದರೆ 25ನೇ ತಾರೀಕು ದ್ವಿತೀಯ ಭಾಷೆ ಪ್ರಶ್ನೆ ಪತ್ರಿಕೆ ಏನು ಬರ್ಬೋದು, ಹೇಗೆ ಬರ್ಬೋದು ಅಂತ ಚರ್ಚೆ ಮಾಡ್ತಾ ಹೋಗೋಣ. ಈ ಹಿಂದಿನ ಮಾದರಿಗಿಂತ ಈ ಪತ್ರಿಕೆ ದ್ವಿತೀಯ ಭಾಷೆ ಪತ್ರಿಕೆ ಹೆಚ್ಚು ಸಾಮರ್ಥ್ಯ ಆಧಾರಿತ ಅಂದರೆ ಕಾಂಪಿಟೆನ್ಸಿ ಬೇಸ್ಡ್ ಮತ್ತು ಅನ್ವಯಿಕ ಪ್ರಶ್ನೆಗಳನ್ನು ಒಳಗೊಂಡಿರುವಂಥ ಸಾಧ್ಯತೆ ಇದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿಯ KSEAB ಇತ್ತೀಚಿನ ವಿಶ್ಲೇಷಣೆಯಂತೆ ಪತ್ರಿಕೆಯು ಸುಲಭದಿಂದ ಮಧ್ಯಮ ಅಂದರೆ ಈಸಿ ಟು ಮಾಡರೇಟ್ ಮಟ್ಟದಲ್ಲಿರ್ತದೆ ಅಂತ ಅಂದಾಜು ಮಾಡಲಾಗಿದೆ. 2026ರ ಮೊದಲ 2 ಮಾದರಿ ಪ್ರಶ್ನೆ ಪತ್ರಿಕೆಗಳು ಈ ಒಂದು ಅನ್ವೇಷಣೆಗೆ ವಿಶ್ಲೇಷಣೆಗೆ ಇಂಬು ನೀಡುತ್ತವೆ. ಅವು ಮತ್ತು ಹೊಸ ಮಾರ್ಗಸೂಚಿಗಳನ್ನು ಗಮನದಲ್ಲಿಟ್ಕೊಂಡು ಮಾಡಿದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದು ಪ್ರಶ್ನೆ ಪತ್ರಿಕೆ ರಚನೆ ಮತ್ತು ಅಂಕಗಳ ಹಂಚಿಕೆ ಹೇಗಿರ್ತದೆ ಅನ್ನೋದು. ಈ ದ್ವಿತೀಯ ಭಾಷೆ ಪತ್ರಿಕೆ ಒಟ್ಟು 100 ಅಂಕಗಳಿಗೆ ಇರಲಿದ್ದು, ಅಂದರೆ 80 ಅಂಕಗಳ ಲಿಖಿತ ಪರೀಕ್ಷೆ ಮತ್ತು 20 ಅಂಕಗಳ ಆಂತರಿಕ ಮೌಲ್ಯಮಾಪನ, ಹೀಗೆ 2 ರೀತಿಯಿಂದ ವಿಂಗಡಣೆ ಮಾಡಲಾಗಿದೆ. ಒಟ್ಟು ಪ್ರಶ್ನೆಗಳು ಸುಮಾರು 38ರಿಂದ 45 ಪ್ರಶ್ನೆಗಳು ಇರಲಿವೆ ಅಂತ ಅಂದಾಜು ಮಾಡಲಾಗಿದೆ. ಸಮಯ 3 ಗಂಟೆ ಬರೀಲಿಕ್ಕೆ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದೋಕ್ಕೋಸ್ಕರನೇ ನೀಡಲಾಗ್ತದೆ. ಕನಿಷ್ಠ ಅಂಕಗಳು ಪಾಸ್ ಆಗಬೇಕು ಅಂತಂದ್ರೆ ಪ್ರತಿ ವಿಷಯದಲ್ಲಿ 33% ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿದೆ. ಈಗ 2ನೇ ಪಾಯಿಂಟಿಗೆ ಬರೋದಾದ್ರೆ ವಿಭಾಗವಾರು ವಿಶ್ಲೇಷಣೆ ಮಾಡ್ತಾ ಹೋಗೋಣ. 2026ರ ಮಾದರಿ ಪ್ರಶ್ನೆ ಪತ್ರಿಕೆಗಳ ಪ್ರಕಾರ ಪ್ರಮುಖ ವಿಭಾಗಗಳು ಹೀಗಿವೆ. ಯಾವುದು? ವ್ಯಾಕರಣ ಮತ್ತು ಶಬ್ದಕೋಶ, ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ 16 ಅಂಕಗಳನ್ನು ಒಳಗೊಂಡಿರ್ತದೆ. ಇದು ಅತಿ ಹೆಚ್ಚು ಅಂಕ ಗಳಿಸುವ ವಿಭಾಗವಾಗಿದೆ. ಇದರಲ್ಲಿ ಫಿಗರ್ ಆಫ್ ಸ್ಪೀಚ್, ಡಿಗ್ರಿ ಆಫ್ ಕಂಪ್ಯಾರಿಸನ್, ರಿಪೋರ್ಟರ್ ಸ್ಪೀಚ್ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಪ್ರಶ್ನೆಗಳು ನೇರವಾಗಿ ಪಠ್ಯಪುಸ್ತಕದ ಆಧಾರಿತವಾಗಿವೆ. ಈಗ ನೆಕ್ಸ್ಟ್ ಗದ್ಯ ಮತ್ತು ಪದ್ಯ, ಪ್ರೋಸ್ ಅಂಡ್ ಪೋಯಟ್ರಿ, ಈ ವಿಭಾಗದಲ್ಲಿ ನೇರ ಪ್ರಶ್ನೆಗಳಿಗಿಂತ ರೆಫರೆನ್ಸ್ ಟು ಕಾಂಟೆಕ್ಸ್ಟ್, ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ವಿಶ್ಲೇಷಣಾ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಬಾರಿ ಹೆಚ್ಚಿನ ಅಂದರೆ 3 ಮತ್ತು 4 ಅಂಕಗಳ ಪ್ರಶ್ನೆಗಳನ್ನು ಕೂಡ ಸೇರಿಸಲಾಗಿದೆ ಅಂತ ಹೇಳಲಾಗ್ತದೆ. ಲೇಖನ ಕಲೆ ಅಂದರೆ ರೈಟಿಂಗ್ ಸ್ಕಿಲ್ಸ್, ಇದರಲ್ಲಿ ಔಪಚಾರಿಕ ಅಂದರೆ ಫಾರ್ಮಲ್ ಅಂಡ್ ಇನ್ಫಾರ್ಮಲ್, ಔಪಚಾರಿಕ ಮತ್ತು ಅನೌಪಚಾರಿಕ ಪತ್ರ ಬರವಣಿಗೆ 5 ಅಂಕಗಳಿರ್ತವೆ. ಹಾಗೂ ಪ್ರಬಂಧ ಅಥವಾ ಪ್ಯಾರಾಗ್ರಾಫ್ ಬರವಣಿಗೆಗೆ ಕಡ್ಡಾಯವಾಗಿರ್ತದೆ. ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಪರೀಕ್ಷೆ ಬರೀಬೇಕಾಗಿರೋದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. 3ನೇ ಪಾಯಿಂಟ್ ನೋಡೋದಾದರೆ ಹೊಸ ಬದಲಾವಣೆಗಳು ಮತ್ತು ಟ್ರೆಂಡ್ ಏನಾಗಿದೆ ಅಂತಂದರೆ ಕಾಂಪಿಟೆನ್ಸಿ ಆಧಾರಿತ ಪ್ರಶ್ನೆಗಳು ಬರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಕೇವಲ ನೆನಪಿನ ಶಕ್ತಿಯನ್ನು ಪರೀಕ್ಷೆ ಮಾಡದೆ ವಿಷಯದ ಆಳವಾದ ತಿಳುವಳಿಕೆಯನ್ನು ಪರೀಕ್ಷಿಸುವಂಥ ಪ್ರಶ್ನೆಗಳು ಈ ಸರಿ ಇರ್ತವೆ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರಬೇಕು ಯಾವ ರೀತಿಯ ಪ್ರಶ್ನೆಗಳು ಬರ್ತದೆ ಅಂತ. ಇದನ್ನು ಯಾವಾಗ ನೀವು ಕಂಡುಕೋತೀರಿ ಅಂದರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಸೀರೀಸ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಓದ್ಬಿಟ್ರೆ ಒಂದ್ಸರಿ ನಿಮಗೆಲ್ಲ ಅರ್ಥ ಆಗುತ್ತೆ. ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್ ಇರ್ತವೆ. ಈ ಬಾರಿ 30ರಿಂದ 50% ಈ ಪ್ರಶ್ನೆಗಳು ಇರ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಸರಳೀಕೃತ ಪಾಸಿಂಗ್ ಕ್ರೈಟೀರಿಯಾ, ಮಂಡಳಿಯು ವೈಯಕ್ತಿಕ ವಿಷಯದಲ್ಲಿ ಪಾಸಾಗಲು ಬೇಕಾದ ಕನಿಷ್ಠ ಅಂಕಗಳನ್ನು 35ರಿಂದ 30% ಇಳಿಕೆ ಮಾಡಿದೆ. ಆದರೆ ಒಟ್ಟಾರೆ 33% ಇರಬೇಕು ಅಂತ ಹೇಳ್ತಾರೆ. ಇದು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಒತ್ತಡ ಕಡಿಮೆ ಮಾಡ್ತದೆ ಅಂತ ಒಂದಷ್ಟು ತಜ್ಞರ ಅಭಿಪ್ರಾಯವಾಗಿದೆ. ಈಗ ಪ್ರಮುಖ ಸಲಹೆಗಳು ಏನು ಅಂತಂದರೆ KSEAB ಅಧಿಕೃತ ವೆಬ್ಸೈಟ್ನಿಂದ 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿ ಓದುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಈಗಾಗಲೇ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು 3 ಸೀರೀಸ್ ಎಕ್ಸಾಮ್ಸ್ಗಳಾಗಿದ್ದಾವೆ. ಅದ್ರ ಮುಖಾಂತರ ನೀವು ಓದ್ಬಿಟ್ರೆ 7 ಕ್ವಶನ್ ಪೇಪರ್ ನೀವು ಬಿಡಿಸಿದರೆ ಚೆಂದ ಓದ್ಕೊಂಡ್ಬಿಟ್ರೆ ನಿಮಗೆ ನಿಜವಾಗ್ಲೂ ಒಳ್ಳೆ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಪದ್ಯಗಳನ್ನು ಕಂಠಪಾಠ ಮಾಡೋದ್ರ ಜೊತೆಗೆ ಅವುಗಳ ಸಾರಾಂಶವನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಲು ಕಲಿಬೇಕು ನೀವೆಲ್ಲ. ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾಗುವ ವ್ಯಾಕರಣ ಅಂಶಗಳ ಉದಾಹರಣೆಯಾಗಿ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ. ಹೀಗೆ ಹಲವಾರು ವಿಶ್ಲೇಷಣೆಗಳನ್ನು ಮಾಡ್ತಾ ಹೋಗ್ಬೋದು. ಈ ನಮ್ಮ ವಿಶ್ಲೇಷಣೆ ಜೊತೆಗೆ ನಿಮ್ಮ
ಒಂದು ವಿಶ್ಲೇಷಣೆ ಇರಲಿ. ಯಾಕಂದರೆ ನೀವು ಓದಿರ್ತೀರಿ, ನಿಮ್ಮದೇ ಆದಂಥ ವಿಶ್ಲೇಷಣೆ ನಿಮ್ಮ ತಲೆಯಲ್ಲಿದ್ದರೆ 100% ಅದು ಎಕ್ಸಾಮ್ಗೆ ಒಂದು ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.